ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಆ ದೊಡ್ಡ ಮದುವೆ ಖರ್ಚಲ್ಲಿ ಸಣ್ಣದಾಗಿ ಬಡವನ ಮದುವೆನೂ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಲೆಕ್ಕಾಚಾರ. ಬಾಕಿ ಇನ್ನು ಊಟ ತಿಂಡಿ ಎಲ್ಲ ದೊಡ್ಡ ಮದುವೆ ಸಣ್ಣ ಮದುವೆಗೂ ಬರುತ್ತೆ. ಒಂದೇ ಖರ್ಚಲ್ಲಿ 2 ಉತ್ಸವ ಆಗೋಗುತ್ತೆ. ಶ್ರೀಕಾಂತ, ನಿಮ್ ಭಾಷೆ ನಿಮ್ಗೆ ಅರ್ಥ ಆಗ್ಬೇಕು. ಅದೇನೋ ಬಡವ ಅಂದ್ರಲ್ಲ, ಯಾರ್ರೀ ಅದು? ನಾನೇ ಬಾಸ್. ಕಾಂತ, ರಿಲ್ಯಾಕ್ಸ್, ಸ್ವಲ್ಪ ಪೇಷನ್ಸ್ ಇರಲಿ. ಮೊದಲು ವೆನ್ಯೂ ಡಿಸೈಡ್ ಆಗಿ ಆಮೇಲೆ ನೋಡ. ವೆನ್ಯೂ ಅಲ್ಲ ಅಗ್ರಜ, ಬುಳ್ಳನ್ಗೆ ಮೊದಲು ಹುಡುಗಿ ಡಿಸೈಡ್ ಆಗ್ಬೇಕು. ಹಲೋ ಹಲೋ, ಏನ್ ನಗ್ತಾ ಇದ್ದೀರಾ? ನನ್ನನ್ನ ಸಿಂಗಲ್ ಅನ್ಕೊಂಡ್ಬಿಟ್ರಾ? ನಾನು ಮಿಂಗಲ್ ಆಗಿ ಕಾಲ ಆಯ್ತು. ಮೀನುನೇ ನನ್ ಜಾನು. ನಾನು ಮದುವೆಗೆ ಬರ್ತೀನಿ, ಅವಳಿಗೂ ಬರಕ್ ಹೇಳ್ತೀನಿ. ಹುಡುಗ ಹುಡುಗಿ ಇರ್ತಾರೆ, ಮಂಟಪ ರೆಡಿ ಇದೆ, ಪುರೋಹಿತರು ಇರ್ತಾರೆ. ನಿಮ್ ಪಕ್ಕನೆ ಸೈಡಲ್ಲಿ ಕೂತ್ಕೊಂಡು ಹೋಮಕ್ಕೆ ಅಕ್ಷತೆ ಹಾಕ್ತಾ ನಾನು ಹುಡುಗಿಗೆ ತಾಳಿ ಕಟ್ಬಿಡ್ತೀನಿ. ಪರವಾಗಿಲ್ಲ ಕಣ್ರಿ, ಒಳ್ಳೆ ಐಡಿಯಾನೇ ಮಾಡಿದೀರಾ. ಅಷ್ಟೇ ಅಲ್ಲ ಸಾರ್ಥಕ್ ಸರ್, ಇನ್ನೂ ಇದೆ. ನಮ್ಮ ಬಾಸು ಮೇಡಮ್ ಎಲ್ಲಿಗೆ ಹನಿಮೂನ್ಗೆ ಹೋಗ್ತಾರೋ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ. ಕಮ್ ಆನ್ ಬ್ರದರ್, ನಾನಿನಿಗೆ ಹೇಳ್ದೆ ಕೇಳ್ದೆ ಬಂದೆ ಅಂತ ಇಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ ಇದೆಯಾ? ಗಾಬರಿ ಆಗದೆ ಇರುತ್ತಾ ಅಹಲ್ಯ? ನಿನಗೆ ನಿನ್ನ ಹೆಲ್ತ್ ಬಗ್ಗೆ ಕೇರೇ ಇಲ್ಲ. ಯಾಕಷ್ಟು ಅರ್ಜೆಂಟಲ್ಲಿ ಹೋದೆ? ಒಂದು ತುಂಬಾ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೆಲಸ ಆಯ್ತು ಬ್ರದರ್. ಏನಂತದ್ದು? ನನ್ ವೇದ್ನ ಫಾಲೋ ಮಾಡೋದ್ ಬಿಟ್ಟು ನನ್ಗೆ ಇನ್ನೇನ್ ಕೆಲಸ ಇರುತ್ತೆ ಹೇಳು? ಈಗ ಏನಾಯ್ತು ಅಂತ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ಯಾ? ಅಂತದ್ ಎಮರ್ಜೆನ್ಸಿ ಏನಿದೆ ಅಲ್ಲಿ? ಇದೆ ಬ್ರದರ್, ಖಂಡಿತ ಇದೆ. ಎಲ್ರು ಬಂದ್ಬಿಟ್ಟು ಒಂದ್ ರೆಸಾರ್ಟಿಗೆ ಸೇರ್ಕೊಂಡಿದ್ದಾರೆ. ಆಲ್ ಆಫ್ ಎ ಸಡನ್ ಏನು ರೀಸನ್ ಇಲ್ಲದೆ ಎಲ್ರು ಇಲ್ಲಿ ಯಾಕೆ ಸೇರ್ಕೊಂಡ್ರು ಅನ್ನೋದೇ ನನ್ ಕ್ವೆಶ್ಚನ್. ಅಷ್ಟೇ ಆಗಿರ್ತಿದ್ರೆ ನಾನು ತಲೆನೇ ಕೆಡಿಸ್ಕೊತಾ ಇರ್ಲಿಲ್ಲ. ಆದ್ರೆ ಆ ರೆಸಾರ್ಟ್ ಅಲ್ಲಿ ಅಮೂಲ್ಯ ಅವ್ರ ಅಪ್ಪನೂ ಇದಾರಂತೆ. ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗೋದೇನಿದೆ ಅನ್ನೋದೇ ನನ್ ದೊಡ್ಡ ಡೌಟ್. ಹೌದಾ? ಏನಿರ್ಬೋದು? ನನ್ ಪ್ರಕಾರ ಅವ್ರು ಎಲ್ರು ಅಲ್ಲಿ ಸೇರಿರೋದು ಮದ್ವೆ ಬಗ್ಗೆ ಪ್ಲಾನ್ ಮಾಡಕ್ಕೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಪ್ರತಿ ಹೆಜ್ಜೆ ಹಿಂದೆ ನಾನು ಕಣ್ಣಿಟ್ಟಿದ್ದೀನಿ ಅಂತ. ನಾನ್ ಸಾಯ್ದೆ ಬದುಕಿರೋದು ವೇದ್ನ ಮದ್ವೆ ಆಗೋದಿಕ್ಕೆ. ನಾನ್ ಸಾಯಕ್ಕೂ ಮುಂಚೆ ವೇದ್ನ ಮದ್ವೆ ಆಗೇ ಆಗ್ತೀನಿ. ಬಟ್ ನೀನು ಈ ಟೈಮಲ್ಲಿ ಹೊರಗಡೆ ಹೋಗೋದು ಅಷ್ಟು ಒಳ್ಳೇದಲ್ಲ ಅಹಲ್ಯ. ಟಿವಿಲಿ ಯಾವಾಗ ಬೇಕಾದ್ರೂ ಲಾಕ್ಡೌನ್ ಆಗ್ಬೋದು ಅಂತ ತೋರಿಸ್ತಿದ್ದಾರೆ. ಇಟ್ಸ್ ವೆರಿ ರಿಸ್ಕಿ. ಅವ್ರ ಅದನ್ನ ಲಾಸ್ಟ್ ಇಯರ್ ಇಂದ ನೀವು ಹೇಳ್ತಾನೇ ಇದ್ದಾರೆ. ಲಾಕ್ಡೌನ್ ಆಗ್ಲಿ ಬಿಡು, ನನ್ ವೇದ್ ಜೊತೆ ನಾನ್ ಲಾಗ್ ಹಾಕೋದಕ್ಕಿಂತ ಖುಷಿ ಇನ್ನೇನಿದೆ ಹೇಳು? ಅಹಲ್ಯ, ಲಿಸನ್ ಟು ಮೀ. ನಿನಗೆ ಮೊದಲೇ ಹೆಲ್ತ್ ಸರಿ ಇಲ್ಲ, ಅದು ಅಲ್ಲದೆ ಬ್ರೀತಿಂಗ್ ಇಶ್ಯೂಸ್ ಇದೆ. ಹಾಗಿರುವಾಗ ಈ ಕೋವಿಡ್ ಸಿಚುಯೇಷನ್ ಅಲ್ಲಿ ನೀನು ಈ ತರ ಆಚೆಗಡೆ ತಿರ್ಗಾಡೋದು ದೊಡ್ಡ ತಪ್ಪು. ಅರ್ಥ ಮಾಡ್ಕೊ. ಆದಷ್ಟು ಬೇಗ ಸೇಫ್ ಆಗಿ ಮನೆಗೆ ಬಂದ್ಬಿಡು. ನನ್ನ ಅಣ್ಣ ಆಗಿ ನಾನ್ ತಗೊಂಡಿರೋ ನಿರ್ಧಾರಕ್ಕೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ನೀನೇ ಹೆದರ್ತಿದ್ಯಲ್ಲ. ಸಾವಿನ ಮನೇಲಿ 2 ವರ್ಷ ಇದ್ ಬಂದಿರೋಳು ನಾನು.
ನನಗೆ ಯಾವ ಭಯನೂ ಇಲ್ಲ. ನನ್ನ ಟಾರ್ಗೆಟ್ ಈಗ ವೇದ್. ನನಗೆ ಯಾವ ಡೌಟ್ ಕೂಡ ಇಲ್ಲ. ನೀನೀಗ ನನ್ನನ್ನು ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿ ಮತ್ತೆ ರಿಟರ್ನ್ ಕರೆಸ್ಕೊಳಕ್ ಟ್ರೈ ಮಾಡಿದ್ರೆ ಐ ಟೆಂಪ್ರವರಿಲಿ ಬ್ಲಾಕ್ ಯೋರ್ ನಂಬರ್. ಯು ಗಾಟ್ ಇಟ್? ಮುಗೀತಾ ಈ ಮಾತುಕತೆ? ಅದನ್ನ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ನಿನ್ಗೊಂದು ಪ್ರಶ್ನೆ ಕೇಳಬೇಕು. ಕೇಳ ಮೂಲ್ಯ. ನಿನ್ಗೆ ನನ್ನ ಜೊತೆ ಮದ್ವೆ ಆಗೋದು ಇಂಪಾರ್ಟೆಂಟಾ ಅಥವಾ ಇದೇ ರೆಸಾರ್ಟ್ ಅಲ್ಲಿ ಮದ್ವೆ ಆಗೋದು ಇಂಪಾರ್ಟೆಂಟಾ? ಇದೆಲ್ಲ ಒಂದು ಕೇಳೋ ಪ್ರಶ್ನೆ ಮೂಲ್ಯ. ನಿನ್ನನ್ನು ಆಲ್ರೆಡಿ ನಾನು ಒಪ್ಕೊಂಡಾಗಿದೆ. ನಿನ್ನ ಮದ್ವೆ ಆಗೋದಕ್ಕಿಂತ ನನಗೆ ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಹಾಗಾದ್ರೆ ಈ ರೆಸಾರ್ಟ್ ಅಲ್ಲೇ ಆಗ್ಬೇಕು ಅಂತ ನೀನ್ ಯಾಕೆ ಅಂದ್ಕೊಂಡೆ? ಇದು ಖಂಡಿತವಾಗ್ಲೂ ನನ್ನ ಹಠ ಅಂತೂ ಅಲ್ಲ. ಮದುವೆ ಅನ್ನೋದು ಪದೇ ಪದೇ ಆಗೋ ಕೆಲಸ ಅಲ್ಲ. ಒಂದು ಸಲ ತುಂಬಾ ಕ್ಲಾಸ್ ಆಗಿ ಗ್ರ್ಯಾಂಡ್ ಆಗಿ ಆಗ್ಬೇಕು ಅನ್ನೋದು ನನ್ನ ಆಸೆ. ನಿನ್ ತಲೆಲಿ ಈ ಗ್ರ್ಯಾಂಡ್ ಮದ್ವೆ ಅದ್ದೂರಿ ಆಡಂಬ್ರಲ್ಲ ಯಾಕೆ ಬಂತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನನ್ಗಿದೆಲ್ಲ ಯಾವ್ದು ಇಷ್ಟ ಇಲ್ಲ ವೇದಾಂತ್. ನಿಂಗೆ ನಾನ್ ಬೇಕಾ ಅಥವಾ ಈ ಸಡಗರ ಬೇಕಾ ಅಂತ ನೀನೇ ಡಿಸೈಡ್ ಮಾಡು. ಯಾಕೆಂದ್ರೆ ನಮ್ಮ ಹತ್ರ ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ನಿನ್ ಕನ್ಸಿನ ತರ ಧಾಮ್ ಧೂಮ್ ಅಂತ ಮದ್ವೆ ಮಾಡೋ ಶಕ್ತಿ ಇಲ್ಲ. ಅದು ಚಿಂತೆ ಮಾಡೋ ವಿಷಯನೇ ಅಲ್ಲ ಮೂಲ್ಯ. ನಿನಗೆ ಜಾಗ ಇಷ್ಟ ಆಯ್ತಾ ಹೇಳು, ಅಸಾಕು. ಬೇರೆ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಮದ್ವೆನೇ ಬೇಡ ಅಂತ ಕೂತಿದ್ದವು ನಾನು. ನಿನ್ನಿಂದಾಗಿ ನನ್ನ ಸಿದ್ಧಾಂತನೇ ಬದಲಾಗಿದೆ. ಹೋಗ್ತಾ ಹೋಗ್ತಾ ನನ್ನ ಸಿದ್ಧಾಂತಗಳು ಬದಲಾಯಿತು. ನನಗೆ ಅದ್ರ ಬಗ್ಗೆ ಏನೂ ಬೇಜಾರಿಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಬದಲಾದೆ. ಹೊಸದಾಗಿ ಒಂದು ಕನಸು ಕೂಡ ಹುಟ್ಕೊಳ್ತು. ಆ ಕನಸು ಜೊತೆ ನಿನ್ ಜೊತೆ ನಿಂತ್ಕೊಳ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಬಾಮಿದ, ಇದು ಯಾಕೋ ಸೀರಿಯಸ್ ಇಶ್ಯೂ ಆಗೋ ತರ ಕಾಣಿಸಿದೆ ಅಲ್ವಾ? ಅಗ್ರಜ, ವೆನ್ಯೂ ಯಾವ್ದಾದ್ರೇನು, ಮದುವೆ ಹೇಗ್ ನಡೆಯುತ್ತೆ ಅನ್ನೋದು ತಾನೇ ಇಂಪಾರ್ಟೆಂಟ್. ಈಗ ರೌಡಿನಾದ್ನೇ ನಿನ್ ಜಗತ್ತು ಅಂದ್ಮೇಲೆ ಅವಳು ಎಲ್ಲೇ ಇದ್ರು ಅದು ಅದ್ಭುತನೇ ತಾನೇ. ಅಷ್ಟೇ, ಮದ್ವೆ ಆದ್ಮೇಲೆ ಮ್ಯಾಕ್ಸಿಮಮ್ ವಿಚಾರಕ್ಕೆ ಹೆಂಡತಿ ಒಪ್ಪಿಗೆ ಬೇಕೇ ಬೇಕು. ಮದ್ವೆನೆ ಅವಳು ಇಷ್ಟ ಆಗ್ಬಿಟ್ರೆ ಮುಂದಿನ ಎಲ್ಲಾ ಜಗಳದಲ್ಲೂ ನಿಮ್ಗೊಂದು ಅಡ್ವಾಂಟೇಜ್ ಇರುತ್ತೆ. ಯೋಚನೆ ಮಾಡಿ. ಮೇಡಮ್, ಬಾಸು ನಿಮ್ಗೆ ಕಾಲಿಳಿಯಕ್ಕೆ ಈ ತರ ಹೇಳ್ತಾ ಇದಾರೆ. ನೀವ್ ಇದನ್ನ ಸೀರಿಯಸ್ ಆಗಿ ತಗೋಬೇಡಿ ಅಲ್ವಾ ಬಾಸ್?
ಹಾಗೆ ಇನ್ನೊಂದು ವಿಷಯ ಮೇಡಮ್, ಇಲ್ಲಿ ಮದ್ವೆ ಆದ್ರೆ ಖರ್ಚೇ ಬರಲ್ಲ, ಇದು ಫ್ರೀಯಾಗಿ ಸಿಗುತ್ತೆ. ಯಾಕಂದ್ರೆ ಈ ರೆಸಾರ್ಟ್ ನಮ್ ಬಾಸ್ ಫ್ರೆಂಡ್. ಬಾಸ್ ಮದುವೆ ಅಂದ್ಮೇಲೆ ಅವರು ಚಾರ್ಜ್ ಮಾಡ್ತಾರ? ನೋವೇ. ಅದು ಅಲ್ಲದೆ ಬಾಸ್ ಅವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಬಾಸ್ ಫೋರ್ಸ್ ಮಾಡಿ ಅವ್ರ ಕೈಗೆ ದುಡ್ಡಿಟ್ರು ಅವರು ತಗೊಳಲ್ಲ ಅಲ್ವಾ? ಓ ಹೀಗೆಲ್ಲ ಇದೆಯಾ? ಇದನ್ನೆಲ್ಲ ನೀನ್ ಮೊದ್ಲೇ ಯಾಕೆ ಹೇಳಲಿಲ್ಲ? ನಿಜವಾಗ್ಲೂ ನೀನ್ ಸುಳ್ಳೆ ಪುಳ್ಳೆನೆ. ಈಗ ಇದೇ ವೆನ್ಯೂ ಓಕೆನಾ ಮೇಡಮ್ ನಿಮ್ಗೆ? ಖಂಡಿತ ಓಕೆ. ಅಮ್ಮ ತುಂಬಾ ಪಾಪ್ತೋಳು. ಯಾವ್ದೋ ಒಂದು ಚೌಟ್ರಿಲಿ ಸಿಂಪಲ್ ಆಗುತ್ತೆ ಅಂತ ಕನ್ಸ್ ಕಾಣ್ತಾ ಇದ್ಲು. ಆದ್ರೆ ಈಗ ಯಾರಿಗೂ ತೊಂದರೆ ಆಗದೆ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂದ್ರೆ ನಂದೇನು ತಕರಾರಿಲ್ಲ. ಐ ಆಮ್ ರೆಡಿ. ಸೂಪರ್. ಹಾಗಿದ್ರೆ ಲೊಕೇಶನ್ ಫಿಕ್ಸ್. ಮಾವ ನಿಮ್ಗೆ ಓಕೆ ಅಲ್ವಾ? ಸುಳ್ಳೆ ಪುಳ್ಳೆ, ಈಗೆಲ್ಲ ಸರಿ ಹೋಯ್ತು. ಬಾ ಒಂದೊಂದು ರೌಂಡ್ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಸೋ ಮಚ್. ಕೊನೆಗೊಂದನ್ನ ಸೇವ್ ಮಾಡ್ಬಿಟ್ರಿ. ಇನ್ನೇನ್ ಮಾಡೋದು ಬಾಸ್, ನಿಮ್ಮ ಆಸೆನೂ ನೆರವೇರ್ಬೇಕು, ಮೇಡಮ್ಗೂ ಬೇಜಾರಾಗಬಾರ್ದು. ಅದಕ್ಕೆ ಸುಳ್ಳು ಹೇಳೋದು ಒಂದೇ ದಾರಿ ಅಂತ ಗೊತ್ತಾಯ್ತು. ಅದಕ್ಕೆ ಧೈರ್ಯ ಮಾಡಿ ಹೇಳ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಕಾಂತ, ನಿಮ್ಗೂ ತಲೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಏ ಬಾಬಾ, ತಲೆ ಇತ್ತು, ಒಳ್ಳೆಯವ್ರು ಇವತ್ತು ಯೂಸ್ ಮಾಡ್ಕೊಂಡ್ರು ಅಷ್ಟೇ. ಥ್ಯಾಂಕ್ ಯು ಸುಳ್ಳೆ ಪುಳ್ಳೆ. ಹೇ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತಿದ್ಯಾ? ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ಮದ್ವೆ ಆಗೋಣ ನಮ್ಗೆಲ್ಲ, ಅದಕ್ಕೆ.